ಹಾಯ್ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ಕತೆ ಟೈಮ್. ಸ್ಕೂಲು, ಆಟ, ಹೋಮ್ವರ್ಕ್ ಎಲ್ಲ ಮುಗೀತಾ? ಹಾಗಾದರೆ ಬನ್ನಿ, ತಡ ಮಾಡದೆ ಕತೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕತೆ ಸಿಂಹ ಮತ್ತು ಅದರ ಮರಿ. ಒಂದು ದಿನ ಒಂದು ಸಿಂಹ ತನ್ನ ಮಗುವಿಗೆ ಕಾಡನ್ನು ತೋರಿಸಲೆಂದು ಹೊರಟಿತು. ದಾರಿಯಲ್ಲಿ ಹೋಗುತ್ತಾ ಮರಿಯು ತಂದೆಯೊಡನೆ, ಅಪ್ಪ, ಆ ಮರದಲ್ಲಿ ಕುಳಿತಿರುವುದು ಏನು ಎಂದು ಕೇಳಿತು. ಸಿಂಹವು, ಮಗ, ಅದು ಒಂದು ಗೂಬೆ, ಅದು ನಿನ್ನನ್ನು ಹೆದರಿಸಿದೆ ಎಂದು ಕೇಳಿತು. ಅದಕ್ಕೆ ಮರಿಯು, ಇಲ್ಲಪ್ಪ, ನೀನು ನನ್ನ ಜೊತೆಗೆ ಇರುವವರೆಗೆ ನನಗೆ ಯಾರ ಭಯವೂ ಇಲ್ಲ ಎಂದಿತು. ಇನ್ನು ಸ್ವಲ್ಪ ದೂರ ಹೋದಾಗ ಮರಿಯು, ಅಪ್ಪ, ಆ ಮರದ ಕೊಂಬೆಯಲ್ಲಿ ತೂಗಾಡುತ್ತಿರುವುದು ಏನು ಎಂದು ಕೇಳಿತು. ಮಗು, ಅದು ಒಂದು ಹಾವು, ಅದು ನಿನ್ನನ್ನು ಹೆದರಿಸಿದೆ ಎಂದು ಕೇಳಿತು. ಅದಕ್ಕೆ ಮರಿಯು, ಇಲ್ಲಪ್ಪ, ನೀನು ಜೊತೆಯಿದ್ದರೆ ನನಗೆ ಯಾವ ಭಯವೂ ಇಲ್ಲ ಎಂದು ಉತ್ತರಿಸಿತು. ಹೀಗೆ ಕಾಡಿನಲ್ಲಿ ಹೋಗುತ್ತಾ ಆನೆ, ಕೋತಿ, ಜಿಂಕೆ, ಮೊಲ, ಕರಡಿ ಹೀಗೆ ಹಲವಾರು ಪ್ರಾಣಿಗಳ ಪರಿಚಯ ಸಿಂಹದ ಮರಿಗೆ ಆಯಿತು. ಕೊನೆಯಲ್ಲಿ ಎಲ್ಲ ಪ್ರಾಣಿಗಳು ಗುಂಪು ಸೇರಿ ಸಿಂಹದ ಮೇಲೆ ನೆಗೆದವು. ಸಿಂಹ ಅವುಗಳತ್ತ ನೋಡಿ ಆಶ್ಚರ್ಯದಿಂದಲೂ ಹುಸಿಕೋಪದಿಂದಲೂ ನೋಡಿ, ಯಾಕೆ ತಮಾಷೆ ಮಾಡುತ್ತಿದ್ದೀರಾ ಎಂದು ಕೇಳಿತು. ಅದಕ್ಕೆ ಎಲ್ಲ ಪ್ರಾಣಿಗಳು ನಗುತ್ತಾ, ನಿನಗೆ ಭಯವಾಯಿತೇ ಎಂದು ಕೇಳಿದವು. ಇಲ್ಲಪ್ಪ, ನನ್ನ ಮಗ ನನ್ನ ಜೊತೆಗೆ ಇರುವ ತನಕ ನನಗೆ ಯಾವ ಭಯವೂ ಇಲ್ಲ ಎಂದು ಹೆಮ್ಮೆಯಿಂದ ಎಲ್ಲ ಪ್ರಾಣಿಗಳಿಗೂ ಸಿಂಹವು ಉತ್ತರ ಕೊಟ್ಟಿತು. ಈ ಕತೆ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಇಂಥ ಹೊಸ ಕತೆಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.